ಬೆಳಗ್ಗೆ ಬೆಳಗ್ಗೆ ಕುಡಿಯೋಕ್ಕೂ ಮುಂಚೆ ನೆಸ್ಕೆಫೆ ಒಂದ್ಸರಿ ವಿಸಿಟ್ ಕೊಟ್ಟು ನೋಡಿ ಸಿದ್ಧಗಂಗಾ ಕೆಫೆ. ಹಾಯ್ ಹಲೋ ನಮಸ್ಕಾರ, ಮಧುರಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿರೋ ಒಂದು ಒಳ್ಳೆ ಫುಡ್ ಸೆಂಟರ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದುವೇ ಸಿದ್ಧಗಂಗಾ ಕೆಫೆ ಅಂತ. ಇಲ್ಲಿ ಸಿಗೋ ಇಡ್ಲಿ, ವಡೆ, ದೋಸೆ, ರೈಸ್ ಬಾತು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಒನ್ ಮೋರ್ ಅಲ್ಲ ಟೂ ಮೋರ್ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಯಾಕೆ, ಇಲ್ಲಿ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ನೇ ಕೇಳೋಣ ಬನ್ನಿ. ಈ ಸಿದ್ಧಗಂಗಾ ಟಿಫನ್ಸ್ ಅಂತ ಈಗ ಐ ಥಿಂಕ್ 1 year ಆಯಿತು ಅನಿಸುತ್ತೆ ಇಲ್ಲಿ ಓಪನ್ ಆಗಿ. ಆದಾಗಿಂದ ನಾವು ಇಲ್ಲೇ ಬರ್ತಾ ಇದ್ದೀವಿ. ಎಸ್ಪೆಷಲಿ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ರೈಸ್ ಬಾತ್ ಎಲ್ಲ ಚೆನ್ನಾಗಿರುತ್ತೆ. ನಾವು ವೀಕೆಂಡಲ್ಲಿ ಅಟ್ಲೀಸ್ಟ್ 2 weeksಗೆ ಒಂದ್ಸಲನಾದರೂ ಮಾರ್ನಿಂಗ್ ಟಿಫನಿಗೆ ಅಂತ ಬರ್ತೀವಿ. ಈವನ್ ಬರ್ತಡೇಗೂ ಇವ್ರು ಕೇಟ್ರಿಂಗ್ ಮಾಡ್ತಾರೆ. ನನ್ನ ಮಗಳ ಬರ್ಡೇಗೆ ಇವ್ರ ಹತ್ರನೇ ರೈಸ್ ಐಟಮ್ ಎಲ್ಲ ತೊಗೊಂಡೋಗಿದ್ವಿ. ರೀಸನಬಲ್ ಪ್ರೈಸಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಯ್ ಸರ್, ನಮಸ್ಕಾರ. ನಿಮ್ಮ ಹೆಸರು? ಸರ್ ನಾಗರಾಜ್ ಅಂತ ಸರ್. ನಾಗರಾಜ್ ಅವರೇ, ITI ಲೇಔಟಲ್ಲೇ ಬೆಸ್ಟ್ ತಿಂಡಿ ಅಂದರೆ ನಿಮ್ಮದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ಏನಿಲ್ಲ ಸರ್, ಜನಗಳಿಗೆ ಒಳ್ಳೆ ಫುಡ್ ಕ್ವಾಲಿಟಿ ಫುಡ್ ಕೊಡಬೇಕಂತ. ಓಕೆ. ಹಾಗಂತ ಅಲ್ಲೋ ಎಲ್ಲೋ ಇಲ್ಲ ಸ್ವಾಮಿ. ಇತ್ತೀಚೆಗೆ ಗಾಂಧಿನಗರ ಅಂತ ಕರ್ಸ್ಕೊಳ್ಳೋ ನಾಗರಬಾವಿಯಲ್ಲೇ ಇರೋದು. ಅಂದ್ರೆ ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ನಿಯರ್ 80 feet ರೋಡ್ ಅಲ್ಲಿ ಸ್ಟ್ರೈಟ್ ಆಗಿ ಬಂದ್ರೆ MK ಡ್ರೀಮ್ ಹೌಸ್ ಪಕ್ಕದಲ್ಲೇ ಇರೋದು. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.